ಇದಕ್ಕೆ ಒಂದು ಎಕ್ಸೆಪ್ಷನ್ ಇದೆ, ಅದು ನಾನು ಮುಂದೆ ತಿಳಿಸ್ಕೊಡಿ. ಈಗ ಹೆಂಡತಿ ಯಾವಾಗ ತನ್ನ ಜೀವನಾಂಶದ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ ನೋಡೋಣ. ಆಕೆ ಗಂಡನ ಜೊತೆ ಮೊದಲನೇದಾಗಿ ಅವಳು ಸಫಿಶಿಯೆಂಟ್ ರೀಸನ್, ಕಾರಣಗಳನ್ನು ಕೊಡಬೇಕು ಯಾಕೆ ಅವಳು ಗಂಡನ ಜೊತೆ ಲೈಫ್ ಲೀಡ್ ಮಾಡ್ತಾ ಇಲ್ಲ. ಉದಾಹರಣೆಗೆ ಆತ ಏನಾದರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನ, ಅದರಿಂದ ಅವಳು ಅವ್ರ ಜೊತೆ ಲೈಫ್ ಲೀಡ್ ಮಾಡ್ತಾ ಇಲ್ಲ, ಈ ರೀತಿಯಾಗಿರುತ್ತೆ. ಸೆಕೆಂಡ್ ಒನ್ನು, ಆಕೆ ಮರು ವಿವಾಹವಾದರೆ ಅಂದರೆ ಅವ್ರಿಗೆ ಜೀವನಾಂಶ ಗ್ರಾಂಟ್ ಆಗಿರುತ್ತೆ ಕೋರ್ಟ್ ಕಡೆಯಿಂದ, ಅವ್ರೇನಾದರೂ ಮತ್ತೆ ರೀಮ್ಯಾರೇಜ್ ಆದರೆ ಆಗ ಅವ್ರಿಗೆ ಜೀವನಾಂಶ ಕೊಡೋದಕ್ಕೆ ಬರೋದಿಲ್ಲ. ಮತ್ತೆ ಆಕೆ ಏನಾದರೂ ಅಡಲ್ಟ್ರಿಲಿ ಇದ್ರೆ, ಇಲ್ಲೀಗಲ್ ರಿಲೇಶನ್ಶಿಪ್ಪಲ್ಲಿದ್ದರೆ, ಮತ್ತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರೆ, ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ವಿತ್ ಡಾಕ್ಯುಮೆಂಟ್ಸು, ವಾಟ್ಸಪ್ ಮೆಸೇಜಸ್ಸು ಇದ್ರ ಮೂಲಕ ಎಲ್ಲ ಕೋರ್ಟಲ್ಲಿ ಪ್ರೂವ್ ಮಾಡಿದಾಗ ಅವ್ರದ್ದು ಜೀವನಾಂಶ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಮತ್ತೆ ಇನ್ನೊಂದು, ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ತಗೊಂಡಿದ್ದಾಗ ಜೀವನಾಂಶಕ್ಕೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ. ಆದ್ದರಿಂದ ಗಂಡ ಹೊಡೆದಿದ್ದಕ್ಕಾಗಿರ್ಬೋದು, ರಾತ್ರೋರಾತ್ರಿ ಈಚೆ ಹಾಕಿರೋದಕ್ಕಾಗಿರ್ಬೋದು, ಅದೇ ರೀತಿ ಆತ ಅಕ್ರಮ ಸಂಬಂಧ ಇಟ್ಕೊಂಡಿರೋದಕ್ಕಾಗಿರ್ಬೋದು, ಇದನ್ನೆಲ್ಲ ಕೋರ್ಟಲ್ಲಿ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾವುದೂ ಆಗೋದಿಲ್ಲ. ನಿಮ್ಮ ಹತ್ರ ಎಲ್ಲದಕ್ಕೂ ದಾಖಲೆಗಳಿರಬೇಕಾಗುತ್ತೆ. ಈಗ ಗಂಡ ಹೊಡೆದಿರೋದಕ್ಕೆ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಏನಾದರೂ ಇದೆಯಾ, ನಿಮ್ಗೆ ಗಾಯಗಳಾಗಿದ್ರೆ, ಅದೇ ರೀತಿ ರಾತ್ರೋರಾತ್ರಿ ಹೊರಗಾಗಿರೋದಕ್ಕೆ FIR ಮಾಡಿಸಿದ್ರೆ, ಏನಾದರೂ ಕಂಪ್ಲೇಂಟ್ ಏನಾದರೂ ಆಗಿದೆಯಾ, ಕಂಪ್ಲೇಂಟ್ ಏನಾದರೂ ರಿಜಿಸ್ಟರ್ ಆಗಿದೆಯಾ, ಅದೇ ರೀತಿ ಅಕ್ರಮ ಸಂಬಂಧ ಇವಕ್ಕೆ ಎಲ್ಲ ಫೋಟೋಸ್ ಏನಾದರೂ ಇದೆಯಾ, ಅವರು ಜೊತೆಯಲ್ಲಿ ಇರೋಂಥ ಫೋಟೋಸ್ಗಳು, ವಿಡಿಯೋ ಇದೆಯಾ, ಮತ್ತು CC ಕ್ಯಾಮ್ರಾ ರೆಕಾರ್ಡಿಂಗ್ಸು, ನಿಮ್ಮನ್ನ ಸಮಯದಲ್ಲಿ ಹೊಡೆದಿರೋದನ್ನೆಲ್ಲ CC ಕ್ಯಾಮ್ರಾ ಇದರಲ್ಲೆಲ್ಲ ರೆಕಾರ್ಡ್ ಆಗಿದೆಯಾ, ಇವನ್ನೆಲ್ಲ ನೀವು ಕೋರ್ಟ್ಗೆ ಒದಗಿಸಿದಾಗ ಅದೆಲ್ಲ ಸಫಿಷಿಯೆಂಟ್ ರೀಸನ್ಸ್ ಆಗ್ತವೆ. ಈಗ ನೆಕ್ಸ್ಟು, ಕೋರ್ಟಿಂದ ನಿಮಗೆ ನೋಟಿಸ್ ಬಂದಿರುತ್ತೆ ಜೀವನಾಂಶಕ್ಕಾಗಿ, ನೀವು ಕೋರ್ಟ್ಗೆ ಹಾಜರಾಗಿರ್ತೀರ, ವಕಾಲತ್ ಫೈಲ್ ಮಾಡಿರ್ತೀರ, ಅಬ್ಜೆಕ್ಷನ್ಸ್ ಆಗಿರೋದಿಲ್ಲ. ಕೋರ್ಟು ಇಂಥ ಸಂದರ್ಭದಲ್ಲಿ ಹೆಂಡತಿ ಹಾಕಿರುವಂಥ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮೇಲೆ ಆರ್ಡ್ರನ್ನು ಮಾಡುತ್ತದೆ. ಅದಾದಮೇಲೆ ನೀವು ಗೋಳಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅದ್ರ ಬದಲು ನಿಮ್ಮ ಅಬ್ಜೆಕ್ಷನ್ಸಲ್ಲಿ ನೀವು ಏನೆಂದು ನಿಮ್ಮದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನಿದೆ, ನಿಮ್ಮ ಹಕ್ಕು ಮತ್ತು ಹೊಣೆಗಾರಿಕೆಗಳನ್ನೆಲ್ಲ ಅದರಲ್ಲಿ ಹೇಳ್ಕೊಂಡಾಗ ಸಾಹೇಬರು ಅದ್ರ ತಕ್ಕನಾಗೆ ಆರ್ಡ್ರನ್ನು ಮಾಡಿರ್ತಾರೆ. ಅದರಲ್ಲಿ ಇರುವ ಡೀಟೇಲ್ಸ್ ಮೇರೆಗೆ ಇಬ್ಬರ ಒಂದು ಕಂಪೇರ್ ಮಾಡಿರ್ತಾರೆ. ಅದೇ ರೀತಿ ನೀವು ಯಾರೇ ಪಕ್ಷಗಾರ ಸುಳ್ಳು ಅಫಿಡವಿಟ್ಗಳನ್ನು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಹಾಕಿದ್ರೆ ಕೋರ್ಟು ಅದಕ್ಕೆ ಗಮನಕ್ಕೆ ಬರುತ್ತೆ, ಕೋರ್ಟ್ ಗಮನಕ್ಕೆ ಅದು ಬರುತ್ತೆ. ಆಗ ಏನು ಮಾಡುತ್ತಾನೆ, ನಿಮ್ಮ ಇಂಟ್ರೀಮ್ ಏನು ಹಾಕಿರ್ತಿರಲ್ಲ ಅದನ್ನ ಕೆಪ್ಟಿನ್ ಅಬೈನ್ಸ್ ಮಾಡುತ್ತೆ, ಯಾವುದೇ ರೀತಿ ಆದೇಶ ಮಾಡೋದಿಲ್ಲ. ನಿಮ್ಮ ಕ್ರಾಸ್ ಎಕ್ಸಾಮಿನೇಷನಲ್ಲಿ ನೀವು ಇಬ್ಬರು ಯಾವುದೇ ರೀತಿ ಯಾವ್ಯಾವ ಆನ್ಸರ್ಗಳನ್ನ ಕೊಡ್ತೀರಾ ಅದರದ ಮೇಲೆ ಕೋರ್ಟು ಆದೇಶವನ್ನು ಮಾಡುತ್ತೆ. ಈಗ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇಬ್ಬರು ಹಾಕಿರ್ತೀರಾ, ನಿಮ್ಮ ಎಜುಕೇಷನ್ ಡಾಕ್ಯುಮೆಂಟ್ಸ್ ಯಾವುದೂ ಒದಗಿಸಿರಲ್ಲ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಯಾವುದೂ ಕೊಟ್ಟಿರೋದಿಲ್ಲ, ಅದೇ ರೀತಿ ನಿಮಗೆ ಮೇಂಟೆನೆನ್ಸ್ ಕೊಡೋಕ್ಕಾಗೋದಿಲ್ವಾ, ಯಾಕೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ ಅದ್ರ ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ, ಪೇ ಸ್ಲಿಪ್ಪು ಅವೆಲ್ಲ ಏನೂ ಹಾಕೇ ಇರೋದಿಲ್ಲ. ಮತ್ತು ಅದೇ ರೀತಿ ನಿಮ್ಗೆ ಏನಾದರೂ ಬೆಡ್ ರಿಡನ್ ಆಗಿದ್ದೀರಾ, ಬೆಡ್ ರಿಡನ್ ಅದ್ರದ್ದು ಏನಾದರೂ ನಿಮ್ಮ ಹತ್ರ ದಾಖಲೆ ಇದೆಯಾ, ಯಾವುದೂ ದಾಖಲೆಯನ್ನು ಸಪೋರ್ಟಿವ್ ಡಾಕ್ಯುಮೆಂಟ್ಸು ಏನೂ ಕೊಟ್ಟಿಲ್ಲ ಅಂತ ಅಂದರೆ ಕೋರ್ಟು ಆದೇಶ ಮಾಡೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಜೀವನಾಂಶದ ವಿಷಯದಲ್ಲಿ ಗಂಡಸರಿಗೆ ಇರುವ ರಕ್ಷಣೆಗಳು ಹೇಳೋದಾದರೆ ಸೆಕ್ಷನ್ 146 ಆಫ್ BNSS ಆಲ್ಟರ್ನೇಷನ್ ಇನ್ ಅಲೋಯನ್ಸು. ಈಗ ಜೀವನಾಂಶಕ್ಕೆ ಕೋರ್ಟಲ್ಲಿ ಆರ್ಡರ್ ಆಗಿರುತ್ತೆ, ಸುಮಾರು 1-2 ವರ್ಷವರೆಗೂ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಹಸ್ಬೆಂಡು ಅವ್ರದ್ದು ಜಾಬ್ ಏನು ಮಾಡ್ತಾ ಇರ್ತಾರೆ ಅದರಲ್ಲಿ ಮಿನಿಮಮ್ ಅವ್ರದ್ದೀಗ ಒಂದು ಫಾರ್ ಎಕ್ಸಾಂಪಲ್ ಒಂದು 50,000 ಅವ್ರದ್ದು ಸ್ಯಾಲ್ರಿ ಇರುತ್ತೆ, ಮತ್ತು ಅವ್ರದ್ದು ಸ್ಯಾಲ್ರಿ ಸ್ವಲ್ಪ ಲೆಸ್ ಆಗುತ್ತೆ, ಈಗ ಒಂದು 30,000 25,000ವರೆಗೂ ಬರುತ್ತೆ. ಇಂಥ ಸಂದರ್ಭದಲ್ಲಿ BNSS ಸೆಕ್ಷನ್ 146 ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ನಮ್ಮದು ಏನು ಸ್ಯಾಲ್ರಿ ಏನಿತ್ತು ಅದರಲ್ಲಿ ಈ ರೀತಿಯಾದ ವ್ಯತ್ಯಾಸ ಆಗಿದೆ, ಬದಲಾದಂತಹ ಸಂದರ್ಭಗಳು ಏನಿದೆ ಅದ್ರ ಮೇಲೆ ಸಾಹೇಬರು ನಿಮ್ಮದು ಏನು ಜೀವನಾಂಶದ ಆರ್ಡರ್ ಇದೆ ಅದರಲ್ಲಿ ಕಡಿಮೆ ಸಹ ಮಾಡ್ಬೋದು. ಮತ್ತು ಇನ್ನೊಂದು, ಹೆಂಡತಿ ಏನಾದರೂ ಮರು ವಿವಾಹವಾದರೆ ಅಥವಾ ಆಕೆ ಏನಾದರೂ ಅಡಲ್ಟ್ರಿಲಿದ್ದರೆ ಅಥವಾ ಆಕೆ ಏನಾದರೂ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದರೆ ಅದನ್ನು ನೀವು ದಾಖಲೆ ಸಮೇತ ಕೋರ್ಟ್ಗೆ ಹಾಜರುಪಡಿಸಿದಾಗ ನಿಮ್ಮ ಒಂದು ಮೇಂಟೆನೆನ್ಸ್ ಆರ್ಡರ್ ಏನಿದೆ ಅದನ್ನು ಮಾಡಿಫಿಕೇಶನ್ ಆದರೂ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಅದೇ ರೀತಿ ಹೆಂಡತಿ ಏನಾದರೂ ಜಾಬ್ ಮಾಡ್ತಾ ಇದ್ರೆ ಆಕೆ ದುಡಿಮೆ ಅದ್ರದ್ದು ಸಂಬಂಧಪಟ್ಟಂಗೆ ನೀವು ದಾಖಲೆಗಳನ್ನು ಒದಗಿಸಿದ್ರೆ ನಿಮಗೆ ಜೀವನಾಂಶದ ಆರ್ಡ್ರನ್ನ ಕಡಿಮೆ ಸಹ ಕೋರ್ಟು ಮಾಡುತ್ತೆ.
ಅದೇ ರೀತಿ ಗಂಡ ಏನಾದರೂ ಇನ್ಸಾಲ್ವೆನ್ಸಿ ಆದರೆ, ಈಗ ಗಂಡ ನ್ಯಾಯಾಲಯದ ಮೂಲಕ ಇನ್ಸಾಲ್ವೆನ್ಸಿ ಸರ್ಟಿಫಿಕೇಟ್ ಏನಾದರೂ ಕೋರ್ಟ್ ತಗೊಂಡು ಅದನ್ನ ನ್ಯಾಯಾಲಯದಲ್ಲಿ ಹಾಜರು ಮಾಡಿದ್ರೆ ಕೋರ್ಟು ಜೀವನಾಂಶದ ಮೊತ್ತದಲ್ಲಿ ಕಡಿಮೆ ಮಾಡ್ಬೋದು. ಅದೇ ರೀತಿ ಗಂಡ ಸಿವಿಯರ್ ಹೆಲ್ತ್ ಇಶ್ಯೂಸ್ ಆದರೆ, ಅವ್ರೇನಾದರೂ ಬೆಡ್ ರೀಡನ್ ಆದರೆ, ಅವರ ತಂದೆ ಮತ್ತು ತಾಯಿಯನ್ನ GPA ಹೋಲ್ಡರನ್ನಾಗಿ ಮಾಡಿ ನ್ಯಾಯಾಲಯದಲ್ಲಿ ಅವರ ಹೆಲ್ತ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಅವರು ಕೋರ್ಟಲ್ಲಿ ಹಾಜರುಪಡಿಸಿದಾಗ ಕೋರ್ಟು ಜೀವನಾಂಶದ ಆರ್ಡ್ರಲ್ಲಿ ಮಾಡಿಫಿಕೇಶನ್ ಆದರೂ ಮಾಡ್ಬೋದು, ಕ್ಯಾನ್ಸಲ್ ಆದರೂ ಮಾಡ್ಬೋದು. ಅದೇ ರೀತಿ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು, ಬೆಡ್ ರಿಡನ್ ಸರ್ಟಿಫಿಕೇಟು ಮತ್ತು ಇನ್ಸಾಲ್ವೆನ್ಸಿ ಸರ್ಟಿಫಿಕೇಟು ಇವುಗಳ ಮೂಲಕ ಜೀವನಾಂಶದ ಮೊತ್ತವನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಇನ್ನೊಂದು, ಇವಾಗ ಕೋರ್ಟಲ್ಲಿ ಗಂಡಂದಿರೋ ಯಾವುದು ನಮಗೆ ದುಡಿಮೆನೇ ಇಲ್ಲ ಅಂತೇಳಿ ಕಂಟೆನ್ಷನ್ಸ್ ತಗೊಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಎಷ್ಟೊಂದು ಪ್ರಕರಣಗಳಲ್ಲಿ ನೀವು ಯಾವುದು ಕೆಲಸ ಇಲ್ಲ ಅಂದರೆ ಕೂಲಿ ಕೆಲಸ ಆದರೂ ಮಾಡಿ ನೀವು ಜೀವನಾಂಶ ಕೊಡಲೇಬೇಕು ಅಂತ ಆರ್ಡರ್ ಮಾಡಿರುವಂಥ ಪ್ರಕರಣಗಳು ಇದೆ ಸ್ನೇಹಿತರೆ. ಮತ್ತೆ ಟ್ರಯಲ್ ಕೋರ್ಟ್ನಲ್ಲಿ ಈ ಕೇಸು ಈಗ ನಾನು ಟ್ರಯಲ್ ಕೋರ್ಟಲ್ಲಿ ಕೇಸ್ ಮುಗಿದು 30 days ಆಗೋಗಿತ್ತು. ನಾನೀಗ ಏನು ಮೇಲೆ ಹೇಳಿದೆ ಇದೆಲ್ಲ ಬದಲಾವಣೆಗಳು ಆಗಿತ್ತು. ಈಗ ಸ್ಯಾಲರಿಯಲ್ಲಿ ಬದಲಾವಣೆ, ಈಗ ಹೆಲ್ತ್ ಇಶ್ಯೂಸ್ ಇವೆಲ್ಲ ಆಗಿತ್ತು ಅನ್ನೋ ಸಂದರ್ಭದಲ್ಲಿ ಹೈಕೋರ್ಟಲ್ಲೂ ಸಹ ನೀವು ಅರ್ಜಿಯನ್ನು ಹಾಕ್ಕೊಂಡು ಮಾಡಿಫಿಕೇಶನ್ ಆದರೂ ಮಾಡಿಸ್ಕೋಬೋದು. ಜಡ್ಜು ತನ್ನ ವಿವೇಚನೆಯ ಮೇರೆಗೆ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಮಹಿಳೆಯರು ಮಾತ್ರ ಜೀವನಾಂಶಕ್ಕೆ ಅರ್ಜಿ ಹಾಕ್ಬೇಕಾ, ಹಸ್ಬೆಂಡ್ ಏನು ಹಾಕೋದಿಕ್ಕೆ ಬರಲ್ಲ ಅಂತ ಅಂದರೆ, ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 24 ಹಸ್ಬೆಂಡು ಕೂಡ ಮೇಂಟೆನೆನ್ಸ್ಗಾಗಿ ಜೀವನಾಂಶಕ್ಕಾಗಿ ಅರ್ಜಿಯನ್ನು ಹಾಕ್ಬೋದು. ಇದೊಂದೇ ಪ್ರಾವಿಷನ್ ಹಸ್ಬೆಂಡ್ಗೆ ಇರೋದು. ಅಂದರೆ ಅವರು ಇದರಲ್ಲಿ ಹೆಂಡತಿ ಹಸ್ಬೆಂಡ್ಗಿಂತ ಮೋರ್ ಎಜುಕೇಷನ್, ಮೋರ್ ಪ್ರಾಪರ್ಟಿ ಅಂತ ಆಗಿರ್ಬೇಕು. ಇವರು ಪೂರ್ ಆಗಿರ್ಬೇಕು. ಅಂದ್ರೆ ಲೇಬರ್ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಅವರೇ ಹೆಚ್ಚು ಇರುವಂತಹ ಸಂದರ್ಭದಲ್ಲಿ ಆತ ಕೂಡ ಮೇಂಟೆನೆನ್ಸ್ ಅನ್ನು ಕೇಳ್ಬೋದು. ಆರ್ಡರ್ ಮಾಡಿರುವಂತ ಪ್ರಕರಣಗಳು ಇದೆ. ಈಗ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ಗಳಲ್ಲಿ ಜೀವನಾಂಶವನ್ನು ಕೇಳ್ಬೋದು. ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಆಗಿದ್ರೆ ಜೀವನಾಂಶನ ಕೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದರಲ್ಲಿ ಪರ್ಮನೆಂಟ್ ಆಲಿಮೋನಿ ಅಂತ ಹೇಳಿ ಅದರಲ್ಲಿ ಡೈವರ್ಸ್ ಆಗುವಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿರ್ತಾರೆ. ಆದ್ರಿಂದ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಆಗಿದ್ರೆ ಅದ್ರ ಮೇಲೆ ಇವರು ಜೀವನಾಂಶವನ್ನ ಕೇಳೋದಕ್ಕೆ ಬರುತ್ತೆ. ಮತ್ತೆ ಈಗ ಇನ್ನೊಂದು, ಜೀವನಾಂಶಕ್ಕೂ ಅರ್ಜಿ ಹಾಕೊಬಹುದು, ಡೈವರ್ಸ್ಗೂ ಅರ್ಜಿ ಹಾಕೊಬಹುದು ಅಂದ್ರೆ ಹಾಕೊಬಹುದು, ಅದಕ್ಕೇನು ತೊಂದರೆ ಇಲ್ಲ. ಈಗ ಡೈವರ್ಸ್ಗೆ ಕ್ರೂಯಲಿಟಿ ಗ್ರೌಂಡ್ ಮೇಲೆ ಆಕೆ ಡೈವರ್ಸ್ಗೆ ಅರ್ಜಿ ಹಾಕಿರ್ತಾಳೆ. ನನಗೆ ಅವ್ರ ಜೊತೆ ಜೀವನ ಮಾಡೋದಕ್ಕೆ ಈ ತೊಂದರೆ ಇದೆ, ನನಗೆ ಡೈವರ್ಸ್ ಬೇಕು ಅಂತ ಹಾಕೊಂಡಿರ್ತಾಳೆ. ಇಂಥ ಸಂದರ್ಭದಲ್ಲಿ ಆಕೆ ಅವಳಿಗೆ ಯಾವುದು ಸಫಿಷಿಯೆಂಟ್ ಮೀನ್ಸ್ ಇರೋದಿಲ್ಲ, ಆಗ ಜೀವನಾಂಶಕ್ಕೆ ಅವಳು ಅರ್ಜಿಯನ್ನು ಹಾಕೊಬಹುದು. ಅದೇ ರೀತಿ ಡೈವರ್ಸ್ಗೆ ಅರ್ಜಿ ಹಾಕೊಂಡಿರಾ ಬೇರೆ ಜೀವನಾಂಶಕ್ಕೆ ಮಾತ್ರ ಕೂಡ ಅರ್ಜಿ ಹಾಕೊಬಹುದು. ಈಗ ಫಾರ್ ಎಕ್ಸಾಂಪಲ್ ಒಂದು 4-5 ವರ್ಷ ಆಗೋಗಿರುತ್ತೆ, ಇಬ್ರು ಸಪ್ರೇಟ್ ಆಗಿ ಇರ್ತಾರೆ. ಆದ್ರೆ ಅವನು ಬಂದು ಕರ್ಕೊಂಡು ಹೋಗೋದಾಗ್ಲಿ ಏನು ಮಾಡೇ ಇರೋದಿಲ್ಲ. ಅವಳ ಪಾಡಕ್ಕೆ ಅವಳು ಇರ್ತಾನೆ, ಅವನ ಪಾಡಕ್ಕೆ ಅವ್ರು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವಳಿಗೆ ಯಾವುದು ಮೀನ್ಸ್ ಇಲ್ಲ, ಅವಳಿಗೆ ಯಾವುದು ದುಡಿಮೆ ಏನು ಇಲ್ಲ ಅಂತ ಸಂದರ್ಭದಲ್ಲಿ ಗಂಡನೇ ಆಕೆಗೆ ಜೀವನಾಂಶ ಕೊಡ್ಬೇಕಾಗುತ್ತೆ. ಈಗ ಅವಳು ಡೈವರ್ಸ್ಗೆ ಹಾಕೊಂಡಿರ ಬೇರೆ ಜೀವನಾಂಶ ಕೂಡ ಹಾಕೊಬಹುದು. ಈಗ ಇನ್ನೊಂದು ವಿಷಯ, ಈಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಜಗಳ ಮಾಡ್ಕೊಂಡಿರ್ತಾರೆ. ಆಕೆ ಆತನ ಬಂದ್ಬಿಟ್ಟಿರ್ತಾಳೆ. ಒಂದು 5 to 6, 7, 10 years ಆಗಿದೆ ಅಂತ ಅನ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ಆಕೆ ಇಷ್ಟು ವರ್ಷದಿಂದ ನಾನು ಕೇಳಲೇ ಇಲ್ಲ ಜೀವನಾಂಶ, ನನ್ನ ಪಡೆಗೆ ನಾನೇ ದುಡ್ಕೊಂಡು ನಾನೇ ನನ್ನ ಮಕ್ಳನ್ನ ನೋಡ್ಕೊಂತ ಇದ್ದೆ, ಇವಾಗ ನಾನು ಕೇಳಿದ್ರೆ ಕೋರ್ಟಲ್ಲಿ ಹೆಂಗೆ ಅದನ್ನ ಇದು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರಾ ಅಂತ ಒಂದು ಕ್ವಶನ್ ಇದೆ. ಈಗ ಜೀವನಾಂಶದ ಕೇಸ್ ಹಾಕೋದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ಸ್ ಏನೂ ಇಲ್ಲ. ಅವಳು ನೋಡ್ಕೊಳ್ಳೋಕೆ ಸಾಧ್ಯವಿಲ್ಲದಂತ ಸಂದರ್ಭದಲ್ಲಿ ಅವಳು ಯಾವಾಗಾದ್ರೂ ಕೋರ್ಟಲ್ಲಿ ಬಂದು ಕೇಸನ್ನ ಫೈಲ್ ಮಾಡ್ಕೊಬಹುದು. ಮಕ್ಳಿಗೆ ಏನು ಅವಳು ಎಜುಕೇಶನ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಅವಳು ಬಂದು ಕೋರ್ಟಲ್ಲಿ ಕೇಳ್ಬೋದು. ಅದಕ್ಕೇನು ಲಿಮಿಟೇಷನ್ಸ್ ಅಂತ ಎಲ್ಲ ಏನೂ ಇಲ್ಲ. ಈಗ ಇನ್ನೊಂದು ವಿಷಯ, ಇದು ಸಾಮಾನ್ಯವಾಗಿ ಇರೋ ಅಂಥದ್ದು. ಈಗ ನಾನು ಹೆಂಡತಿ ಮೊದಲು ನಾನೇ ಡೈವರ್ಸ್ಗೆ ಕೇಸ್ ಹಾಕೊಂಡ್ಬಿಟ್ರೆ ನನಗೆ ಏನು ಸಿಗೋದಿಲ್ಲ, ಜೀವನಾಂಶ ಏನು ಸಿಗೋದಿಲ್ಲ. ಇದು ಒಂದು ನಮ್ಮ ಕ್ಲೈಂಟ್ಸ್ ಇದರಲ್ಲಿ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ನೀವು ಒಟ್ಟಿಗೆ ಜೀವನಾಂಶಕ್ಕೆ ಕೇಸನ್ನ ಮೊದಲ ಫೈಲ್ ಮಾಡ್ಕೋಬಹುದು, ಇಲ್ಲ ಡೈವರ್ಸ್ ಎರಡು ಒಟ್ಟೊಟ್ಟಿಗೆ ಫೈಲ್ ಮಾಡ್ಕೋಬಹುದು. ಮೊದಲು ನಾನು ಫೈಲ್ ಮಾಡಿಬಿಟ್ರೆ ಅವ್ರ ಕಡೆಯಿಂದ ಏನು ಜೀವನಾಂಶ ತಗೊಳಕ್ಕಾಗಲ್ಲ, ಅದೆಲ್ಲ ಏನೂ ಇಲ್ಲ. ನಿಮಗೆ ಇರುವಂಥ ಹಕ್ಕು ಇದು, ನೀವು ಕೋರ್ಟಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಇಫ್ ಇನ್ ಕೇಸು ನಾವು ನಮ್ಮ ಪಡೆಗೆ ನಾವಿದ್ದೀವಿ, ಅವ್ರ ಪಡೆಗೆ ಅವ್ರು ಇದ್ದಾರೆ, ಯಾವುದು ಡಿಸ್ಪ್ಯೂಟು ನಮಗೆ ಬೇಡ, ಜಗಳ ಇದು ಡಿಸ್ಪ್ಯೂಟ್ಸ್ ಎಲ್ಲ ಬೇಡ ಅಂತ ಅನ್ನಂಗಿದ್ರೆ ಮಾತಾಡುವಂತಹ ಒಂದು ನೀವಿಬ್ರಲ್ಲಿ ಮಾತಾಡುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅಂದ್ರೆ ನೀವು ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಮೂಲಕ ನಿಮ್ದೇನು ಪರ್ಮನೆಂಟ್ ಆಲಿಮನಿ ಏನಿದೆ, ಮಕ್ಕಳದೇನು ಇದೆ, ಪರ್ಮನೆಂಟ್ ಆಗಿ ನೀವು ಡಿಸೈಡ್ ಮಾಡಿಕೊಂಡು ಮ್ಯೂಚುವಲ್ ಕನ್ಸೆಂಟ್ ಆಗಿ ಕೂಡ ಮುಗಿಸ್ಕೋಬಹುದು. ಇಲ್ಲ ಅಂದ್ರೆ ಏನು ನನಗೇನು ಹೇಳಿದೆ ಆಕ್ಟ್ಸ್ಗಳು ಎಲ್ಲ ಆಕ್ಟಲ್ಲೂ ಕೂಡ ನೀವು ಕೇಸನ್ನು ಫೈಲ್ ಮಾಡ್ಕೋಬಹುದು.
ಸ್ನೇಹಿತರೆ, ಇದಿಷ್ಟು ವಿಷಯಗಳು ಜೀವನಾಂಶಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಏನಾದರೂ ನಿಮಗೆ ಜೀವನಾಂಶಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಕ್ವಶನ್ಸ್ಗಳು ಏನಾದರೂ ಇದ್ರೆ ಈ ಸ್ಕ್ರೀನಲ್ಲಿ ಶೋ ಆಗ್ತಿರುವಂಥ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕ್ವಶನ್ಸನ್ನು ಮಾಡ್ಬೋದು, ಮತ್ತು ಕಮೆಂಟ್ ಮೂಲಕ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.